ಹಾಲೆಲೂಯಾ. ಗುಡ್ ಮಾರ್ನಿಂಗ್ ಪ್ರಿಯರೇ. ಎಚ್ಚರಗೊಂಡಿದ್ದೀರಲ್ಲವೇ? ಬನ್ನಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸೋಣ. 7 ಗಂಟೆ ಆಗಿದೆ ಅಲ್ಲವೇ? ಈಗಾಗಲೇ ನೀವೆಲ್ಲರೂ ಎದ್ದು ನಿಮ್ಮ ಕಾಲಕೃತ್ಯಗಳನ್ನು ಮುಗಿಸಿಕೊಂಡು ದೇವರ ಸನ್ನಿಧಿಯಲ್ಲಿ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿಕೊಂಡು ದೇವರ ಸನ್ನಿಧಿಯಲ್ಲಿ ಮತ್ತೊಮ್ಮೆ ವಾಕ್ಯ ಕೇಳಲು ಸಿದ್ಧರಾಗಿದ್ದೀರಿ ಎಂದು ನಾನು ನಂಬುತ್ತೇನೆ. ಒಂದು ವೇಳೆ ರಾತ್ರಿ ನೀವು ಬಹಳ ತಡ ಮಾಡಿ ಮಲಗಿರೋದಾದರೆ ಕನಿಷ್ಠ ಇವಾಗಲಾದರೂ ತಕ್ಷಣವೇ ಎದ್ದು ದೇವರ ವಾಕ್ಯ ಕೇಳುವುದಕ್ಕೋಸ್ಕರ ನಿಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ದೇವರೇ, ನೀವು ಕೊಡುವಂತಹ ವಾಕ್ಯ ನಮ್ಮನ್ನು ಬದುಕಿಸುತ್ತಾ ಇದೆ, ನಮ್ಮನ್ನು ನಡೆಸುತ್ತಾ ಇದೆ, ನಮ್ಮನ್ನು ಎಚ್ಚರಿಸುತ್ತದೆ, ನಮಗೆ ಮೇಲನ್ನುಂಟು ಮಾಡುತ್ತೆ ಎಂಬ ಅನುಭವ ನಮಗಾಗುವಂತೆ ಸಹಾಯ ಮಾಡಿರಿ. ನಮ್ಮ ಜೀವಿತದಲ್ಲಿ ನಾವು ಎದುರುಗೊಳ್ಳುವಂತಹ ಪ್ರತಿ ವಿಷಯ ಅರ್ಥ ಮಾಡಿಕೊಳ್ಳಬೇಕಾದ ಜ್ಞಾನ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಬಹಳಷ್ಟು ಸಾರಿ ನಮಗೆ ಬಹಳಷ್ಟು ವಿಷಯ ಅರ್ಥ ಆಗೋದಿಲ್ಲ, ಹೌದಲ್ಲವೇ? ಬಹಳಷ್ಟು ವಿಷಯ ಅರ್ಥ ಆಗೋದಿಲ್ಲ. ಕುಡಿದು ಬಹಳ ಮೊಂಡರಂತೆ ಪ್ರವರ್ತಿಸುವವರು, ಮೂರ್ಖರಂತೆ ಪ್ರವರ್ತಿಸುವಂಥವರೇನೋ ಬಹಳ ಕಾಲ ಬದುಕುವಂತೆ ಕಾಣಿಸಿಕೊಳ್ತಾರೆ. ದೇವರಿಗೆ ಭಯಪಟ್ಟು ದೇವರಲ್ಲಿ ನಂಬಿಕೆ ಇಟ್ಟವರಾಗಿ ಪರಿಶುದ್ಧರಾಗಿ ಬದುಕಬೇಕೆಂಬ ಮತ್ತು ಮನಸಾಕ್ಷಿ ಉಳ್ಳವರಾಗಿ ಬದುಕಬೇಕೆನ್ನುವಂಥವರೇನೋ ಅಕಸ್ಮಾತ್ತಾಗಿ ಯಾಕೆ ಮರಣ ಹೊಂದಿದ್ದಾರೆ, ಅವರಿಗೆ ಯಾಕೆ ಬಂತು ಈ ಶೋಧನೆ ಎಂಬ ಅನುಮಾನಗಳು ನಮಗೆ ಬರ್ತವೆ. ಹೌದು, ಮತ್ತೆ ನಮ್ಮ ಅನುಮಾನಗಳಿಗೆಲ್ಲ ಉತ್ತರವು ದೇವರ ಸನ್ನಿಧಿಯಲ್ಲಿವೆ. ಒಬ್ಬ ದುರ್ಮಾರ್ಗಿ ಮರಣ ಹೊಂದುವುದಾದರೆ ನಿತ್ಯ ನರಕಕ್ಕೆ ಹೋಗುವವನಾದುದರಿಂದ ಅವರಿಗೆ ದೇವರು ದೀರ್ಘಾಯುಷ್ಯ ಕೊಡ್ತಿದ್ದಾರೆ. ಅವನು ಹೇಗಾದರೂ ಮಾಡಿ ಕನಿಷ್ಠ 1 ಸಾರಿ ಆದರೂ ಜೀವನದಲ್ಲಿ ಯೇಸುವಿನ ಮಾತನ್ನು ಕೇಳುತ್ತಾರೆ ಎಂದು, ಅವರು ರಕ್ಷಣೆ ಹೊಂದುತ್ತಾರೆಂದು, ಅವರ ಆತ್ಮ ನಿತ್ಯ ನರಕದಿಂದ ತಪ್ಪಿಸಲ್ಪಡುತ್ತೆ ಎಂದು. ಅಷ್ಟೇ ಅಲ್ಲ, ಅಂಥವರು ತಮ್ಮನ್ನು ತಾವು ದೇವರಿಗೆ ಸಮರ್ಪಿಸಿಕೊಂಡು ದೇವರಿಗೆ ಇಷ್ಟಕರವಾಗಿ ಪ್ರಿಯನಾಗಿರೋದಾದ್ರೆ ಆತನಿಗೆ ಇಷ್ಟ ಆದಾಗ ಆಯ್ತು ಬಾ ಮಗನೇ ಎಂದು ದೇವರು ಹೇಳ್ತಾರೇನೋ. ಅಷ್ಟೇ ಹೊರತು ಪ್ರಯೋಜನ ಏನಿದೆ? ಯೇಸುವನ್ನು ನಂಬಿದ್ದಕ್ಕೆ ಕೇವಲ ಕಷ್ಟಗಳು ನಮಗೆ ಬರ್ತಾ ಇವೆ ಎಂಬ ಆಲೋಚನೆಗಳು ಬರಗೊಡಿಸಬೇಡಿ. ಒಬ್ಬನು ತೋಟಗಾರನಾಗಿದ್ದು ತನ್ನ ತೋಟದಲ್ಲಿ ಗುಲಾಬಿ ಗಿಡಗಳನ್ನು ಬೆಳೆಸುತ್ತಾನೆ. ಅವುಗಳಲ್ಲಿ ಕೆಲವೊಂದು ಬಾಡಿ ಹೋಗ್ತವೆ, ಕೆಲವು ಚೆನ್ನಾಗಿ ವಿಕಾಸಿಸುವುದಿಲ್ಲ, ಕೆಲವು ಚೆನ್ನಾಗಿ ಮುದ್ದಾಗಿ ಒಳ್ಳೊಳ್ಳೆ ಬಣ್ಣವುಳ್ಳವುಗಳಾಗಿ ಅರಳುತ್ತವೆ. ಆ ತೋಟಗಾರನು ಒಂದು ವೇಳೆ ತನ್ನ ಮಗಳಿಗೆ ಆಗಲಿ ಇಲ್ಲವೇ ತನ್ನ ಹೆಂಡತಿಗೆ ಆಗಲಿ ಒಂದು ಹೂ ಕೊಡಲು ಬಯಸಿದ್ದೇ ಆದರೆ ಯಾವುದನ್ನು ಕಿತ್ಕೊಳ್ತಾನೆ ಹೇಳಿ? ಬಹಳ ಚೆನ್ನಾಗಿರುವ ಹೂವನ್ನೇ ಕಿತ್ತುತ್ತಾನೆ. ಹಾಗೆಯೇ ದೇವರು ತನಗೆ ಇಷ್ಟರಾದವರನ್ನು ಕೋರಿಕೊಳ್ತಾರೆ ಪ್ರಿಯರೇ. ತನ್ನ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡಿಕೊಳ್ತಾರೆ. ಆತನಿಗೆ ಇಷ್ಟಕರವಾಗಿ ಬದುಕಬೇಕೆಂಬ ಆಸೆ ನಮ್ಮ ಜೀವಿತದಲ್ಲಿ ಬರಬೇಕು, ಹೌದಲ್ಲವೇ? ಹಾಗಾದರೆ ಬನ್ನಿ ದೇವರ ವಾಕ್ಯದಲ್ಲಿರುವ ಒಂದು ವಚನ ಓದಿಕೊಳ್ಳೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಚನ. ಹಾಗಾದರೆ ಈ ವಿಷಯಗಳಲ್ಲಿ ಏನು ಹೇಳೋಣ? ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿ ಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ಯಾಕೆ ಆತನು ದಯಪಾಲಿಸದೇ ಇರುವನು? ಹಾಗಾದರೆ ಈ ವಿಷಯಗಳಲ್ಲಿ ಏನು ಹೇಳೋಣ? ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರು? ತನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟಾನಲ್ಲ, ಮಗನನ್ನು ಕೊಟ್ಟ ಮೇಲೆ ಆತನೊಂದಿಗೆ, ಅಂದರೆ ಆ ಯೇಸುವಿನೊಂದಿಗೆ ಸಮಸ್ತವನ್ನು ನಮ್ಗೆ ಯಾಕೆ ದಯಪಾಲಿಸೋದಿಲ್ಲ? ಆತನು ನಮಗೆ ಸಮಸ್ತವನ್ನು ಅನುಗ್ರಹಿಸ್ತಾರೆ, ಕೊಡ್ತಾರೆ. ಇಹಲೋಕದಲ್ಲಿರುವ ಅವಶ್ಯಕತೆಗಳೆಲ್ಲ ತೀರಿಸುತ್ತಾರೆ. ಈ ಜೀವಿತ ಮುಗಿಸಿದ ನಂತರ ನಿರಂತರವಾಗಿರುವಂತಹ ಜೀವನಕ್ಕೋಸ್ಕರವೂ ಸಹ ದೇವರು ನಮ್ಮನ್ನು ಸಿದ್ಧಪಡಿಸಿಕೊಳ್ತಿದ್ದಾರೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥವರು ಬುದ್ಧಿ, ಜ್ಞಾನ, ಸರ್ವ ಸಂಪತ್ತು ಆತನಲ್ಲಿ ಅಡಕವಾಗಿವೆ ಎಂದು ಗುರುತಿಸಿದವರು. ಕ್ರಿಸ್ತನಲ್ಲಿಯೇ ಸರ್ವ ಸಮೃದ್ಧಿ ಇದೆ, ಸರ್ವ ಸಂಪೂರ್ಣತೆ ಇದೆ ಎಂದು ನಂಬುವಂಥವರು
ಎಂಥದೇ ಪರಿಸ್ಥಿತಿ ಹಾದು ಹೋದಾಗ್ಯೂ ಕೂಡ ದೇವರ ಆದರಣೆಯುಳ್ಳವರಾಗಿರುತ್ತಾರೆ, ದೇವರ ಸಹಾಯ ಹೊಂದಿದವರಾಗಿರುತ್ತಾರೆ. ಆತನು ತೂಕಡಿಸದೆ ಕಾಪಾಡುತ್ತಾನೆ ಎಂದು ಬೈಬಲ್ನಲ್ಲಿದೆ. ತೂಕಡಿಸುವುದು ಅಂದರೆ ನಾವು ಬೀಳುವುದಕ್ಕಿಂತ ಮುಂಚೆ ತೂಕಡಿಸ್ತೇವಲ್ಲವೇ? ನೀವು ತೂಕಡಿಸಬಹುದೇನೋ, ಆದರೆ ಬೀಳದಂತೆ ಕಾಪಾಡುತ್ತಾನೆ. ಅಷ್ಟಕ್ಕೂ ನಮ್ಮ ಕಾಲಿಗೆ ಕಲ್ಲು ತಗಲಲಾರದಂತೆ ಕಾಪಾಡುತ್ತಾನೆ. ಹಾಗಾದ್ರೆ ಆಕ್ಸಿಡೆಂಟ್ಗಳು ದೇವರ ಮಕ್ಕಳಿಗೆ ಯಾಕಾಗ್ತಿವೆ? ಹೌದಲ್ಲ? ಮತ್ತೆ ಹಾಗಾದ್ರೆ ಯಾಕೆ ದೇವರ ಮಕ್ಕಳು ಹಿಂಸೆಗೆ ಪಾಲಾಗ್ತಿದ್ದಾರೆ ಎಂದು ಹೇಳಬಹುದು. ಕ್ರಿಸ್ತನ ಸಾರೂಪ್ಯಕ್ಕೆ ನಮ್ಮನ್ನು ಮಾರ್ಪಡಿಸಬೇಕೆಂದು ತಾತ್ಕಾಲಿಕವಾದ ಒಂದು ಬಂಗಾರದ ತುಂಡನ್ನೇ ಪರಿಶುದ್ಧಗೊಳಿಸುವುದಕ್ಕಾಗಿ ಅಕ್ಕಸಲಿಗನು ಅದನ್ನು ಪುಟಕ್ಕೆ ಹಾಕ್ತಾನಲ್ಲವೇ? ಶ್ರೇಷ್ಠವಾದ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಿರಬೇಕಾದಂತಹ ನಮ್ಮನ್ನು ಕ್ರಿಸ್ತನು ತನ್ನ ಸಾರೂಪ್ಯಕ್ಕೆ ಮಾರ್ಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಕೆಲವೊಂದು ಸಾರಿ ಆತನು ನಮ್ಮನ್ನು ಪರಿಶೋಧಿಸುತ್ತಾನೆ. ಒಬ್ಬ ನಿಜವಾದ ವಿಶ್ವಾಸಿ ದುಡ್ಡಿಗೋಸ್ಕರವಾಗಲಿ, ಮೇಲುಗಳಿಗೋಸ್ಕರವಾಗಲಿ, ಆರೋಗ್ಯಕ್ಕೋಸ್ಕರವಾಗಲಿ, ಬಲಕ್ಕೋಸ್ಕರವಾಗಲಿ, ಆಸ್ತಿಗಳಿಗೋಸ್ಕರವಾಗಲಿ ಯೇಸುವನ್ನು ನಂಬೋದಿಲ್ಲ. ಅಷ್ಟಕ್ಕೂ ನೀವೇ ಅದಕ್ಕಾಗಿ ನಂಬಿದ್ದೀರಿ? ಈ ಲೋಕದಲ್ಲಿ ಕೇವಲ ದುಡ್ಡಿಗೋಸ್ಕರವೇ ಯೇಸುವನ್ನು ನಂಬುತ್ತಾ ಇದ್ದೀರೋ? ಆರೋಗ್ಯಕ್ಕೋಸ್ಕರವೇ ಯೇಸುವನ್ನು ನಂಬುತ್ತಾ ಇದ್ದೀರೋ? ಕೇಳಿ ಪ್ರಿಯರೇ, ದುಡ್ಡು ಅವಶ್ಯಕವಾಗಿದೆ, ದುಡ್ಡು ಬಹಳ ಪ್ರಾಮುಖ್ಯವಾಗಿದೆ, ಆರೋಗ್ಯವು ಎಷ್ಟೋ ಮುಖ್ಯವಾದದ್ದಾಗಿದೆ ಅಲ್ಲವೇ? ನಮಗೆ ಆರೋಗ್ಯವಾಗಲಿ ಆಸ್ತಿಯಾಗಲಿ ಅವಶ್ಯಕವೇ ಆಗಿದೆ. ಆದರೆ ನಾವು ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದು ಕೇವಲ ಅವುಗಳಿಗೋಸ್ಕರವಲ್ಲ. ಆತನು ನಮ್ಮನ್ನು ಪ್ರೀತಿಸಿರೋದ್ರಿಂದ, ತನ್ನ ಪ್ರಾಣ ನಮಗೋಸ್ಕರ ಕೊಟ್ಟಿರೋದ್ರಿಂದ, ನಮ್ಮನ್ನು ಪಾಪದ ಕೊಳೆಯಿಂದ ಎತ್ತಿರುವುದರಿಂದ, ನಮ್ಮೆಲ್ಲರನ್ನು ಕ್ಷಮಿಸಿರುವುದರಿಂದ, ನಮಗೋಸ್ಕರ ಪರಲೋಕ ರಾಜ್ಯವನ್ನು ಸಿದ್ಧಪಡಿಸಿ ಆತನಿರುವ ಸ್ಥಳದಲ್ಲಿ ನಾವು ಇರುವ ಹಾಗೆ ನಮ್ಮನ್ನು ಕರೆದುಕೊಂಡು ಹೋಗಲು ಬರುವವನಾಗಿರೋದ್ರಿಂದ, ಆತನೇ ನಮ್ಮನ್ನು ಮೊದಲು ಪ್ರೀತಿಸಿರುವುದರಿಂದ ನಾವು ಆತನನ್ನು ಪ್ರೀತಿಸುವವರಾಗಿದ್ದೇವೆ. ಅಂದರೆ ಯೇಸು ನಮ್ಮನ್ನು ಮೊದಲು ಪ್ರೀತಿಸುತ್ತಾ ಇರೋದ್ರಿಂದ, ಯಾವುದೇ ತಾಯಿಯಾಗಲಿ ತಾನು ಪ್ರೀತಿಸುವ ಮಗುವಿಗೆ ಹಸುವೆಯಿಂದ ಬಳಲು ಬಿಡುತ್ತಾಳೋ, ಯಾವುದೇ ತಂದೆಯಾಗಲಿ ತಾನು ಪ್ರೀತಿಸಿದಂತಹ ಮಗನಿಗೆ ಶಪಿಸುತ್ತಾನೋ, ದರಿದ್ರತೆಯಲ್ಲಿ ಬಿಟ್ಟು ಬಿಡುತ್ತಾನೋ, ನಿನಗೆ ಹಕ್ಕಿಲ್ಲ ಎಂದು ತಳ್ಳಿ ಹಾಕುತ್ತಾನೋ, ಪರಲೋಕದ ತಂದೆಯಾಗಿರುವ ನಮ್ಮ ಕರ್ತನು ನಮ್ಮ ಹೃದಯದಲ್ಲಿ ದುಃಖವಾಗಲಿ ವೇದನೆಯಾಗಲಿ ಉಂಟು ಮಾಡುವಾತನು ಅಲ್ಲವೇ ಅಲ್ಲ. ಸೈತಾನನಾದರೂ ನಮ್ಮನ್ನು ಶೋಧಿಸುತ್ತಾನೆ, ಆದರೆ ಕರ್ತನು ನಮ್ಮನ್ನು ಪರಿಶೋಧಿಸುವುದಕ್ಕಾಗಿ ಆತನು ನಮ್ಮ ಪಕ್ಷದಲ್ಲಿಯೇ ಇರುತ್ತಾನೆ. ಬಹಳಷ್ಟು ಸಾರಿ ನಮಗೆ ಅದು ಇಲ್ಲ ಇದು ಇಲ್ಲ ಎಂಬುದಾಗಿ ಕೊರತೆಗಳೆಲ್ಲ ಲೆಕ್ಕಿಸುತ್ತಾ ಇರ್ತೇವೆ. ಆದರೆ ದೇವರನ್ನು ನಂಬಿದವರಿಗೆ ಯಾವುದೊಂದರ ಕೊರತೆ ಇರುವುದಿಲ್ಲ ಎಂಬ ಮಾತನ್ನು ನಂಬೋದಾದರೆ, ಮೇಲಿಂದ ಮೇಲೆ ನಿಮ್ಮ ಕೊರತೆಗಳನ್ನೆಲ್ಲ ತೀರಿಸುವ ಕರ್ತನಾಗಿ ಆತನಿದ್ದಾನೆ. ಪ್ರಿಯರೇ, ನಿಜವೇ ನಾವು ದುಡ್ಡಿಗೋಸ್ಕರ ಆರೋಗ್ಯಕ್ಕೋಸ್ಕರ ಯೇಸುವನ್ನು ನಂಬಲಿಲ್ಲ. ಆದರೆ ಯೇಸುವನ್ನು ನಂಬುವುದಾದರೆ, ಆತನಲ್ಲಿ ನಂಬಿಕೆ ಇಡೋದಾದರೆ, ಆತನ ರಕ್ತದಲ್ಲಿ ತೊಳೆಯಲ್ಪಡೋದಾದರೆ, ಖಂಡಿತವಾಗಿಯೂ ನಾವು ಯಾವ ಕೊರತೆಯಲ್ಲಿರೋದಿಲ್ಲ. ಭಕ್ತನಾದ ದಾವೀದನು 23ನೇ ಕೀರ್ತನೆಯಲ್ಲಿ ಬರೆದಿರುವ ವಿಷಯಗಳನ್ನು ನೀವು ಬಹಳಷ್ಟು ಸಾರಿ ಓದಿರ್ತೀರಿ, ಕೇಳಿರ್ತೀರಿ. ಆದರೆ ನಿಮ್ಮ ಹೃದಯಕ್ಕೆ ಅನ್ವಯಿಸಿಕೊಂಡಿದ್ದೀರಾ? ನಿಮ್ಮ ಜೀವಿತಕ್ಕೆ ಅನ್ವಯಿಸಿಕೊಂಡಿದ್ದೀರಾ? ಯೆಹೋವನು ನನಗೆ ಕುರುಬನು, ಕೊರತೆ ಪಡೇನು. ನನಗೆ ಯಾವ ಕೊರತೆ ಇಲ್ಲ, ನನಗೆ ಯಾವುದರ ಕಡಿಮೆ ಇಲ್ಲ. ಹೌದು, ಕೊರತೆ ಉಂಟಾಗುವಾಗೆಲ್ಲ ಅವುಗಳನ್ನು ತೀರಿಸಲು ಕರ್ತನು ಇದ್ದಾರೆ. ಕೊರತೆಗಳುಂಟಾದಾಗ ಅವುಗಳನ್ನು ತುಂಬಲು ಕರ್ತನು ಇದ್ದಾರೆ. ಯಾವುದೇ ಅವಶ್ಯಕತೆಗಳು ನಮಗೆ ಉಂಟಾಗುವಾಗ ಅವುಗಳನ್ನು ಸಮಕೂಡಿಸಿಕೊಡುವಂತಹ ಕರ್ತನಿದ್ದಾನೆ ಎಂಬುದಾಗಿ ನೀವು ನಿಜವಾಗ್ಲೂ ನಂಬುತ್ತಾ ಇದ್ದೀರಾ? ಯೇಸುವಿನಲ್ಲಿ ನಂಬಿಕೆ ಇಟ್ಟಂಥವರು ನಿತ್ಯ ಜೀವ ಹೊಂದುತ್ತಾರೆ ಎನ್ನುವಂಥದ್ದು ಮಾತ್ರವಲ್ಲದೆ, ಅವನು ಕದಲುವುದಿಲ್ಲ, ಅವನು ಎಡುವುದಿಲ್ಲ. ಯೇಸುವಿನಲ್ಲಿ ನಂಬಿಕೆ ಇಡಿಯಿರಿ. ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದ್ದಾರೆ ಯೇಸು. ಈ ದಿನವೂ ಕೂಡ ನಮ್ಮ ಜೀವಿತದಲ್ಲಿ ಒಂದು ಅದ್ಭುತವಾಗಿರುವಂತಹ ಸಹಾಯವನ್ನು ಒದಗಿಸುವುದಕ್ಕಾಗಿ, ಸಮಯೋಚಿತವಾದ ಸಹಾಯ ಒದಗಿಸುವುದಕ್ಕಾಗಿ ಎಲ್ಲಾ ವೇಳೆಯಲ್ಲಿ ಕರ್ತನು ಆಶಿಸುವ ಆತನಾಗಿದ್ದಾರೆ.
ನೀವು ಹೊರಗೆ ಹೋಗುವುದು ಒಳಗೆ ಬರುವುದು ಕಾಪಾಡಲ್ಪಡುತ್ತೆ ಎಂದು ಹೇಳಿದ ಕರ್ತನು ತಪ್ಪದೆ ನಮ್ಮನ್ನು ಅನೇಕ ಪ್ರಮಾದಗಳಿಂದ ತಪ್ಪಿಸಿದ್ದಾರೆ ಮತ್ತು ತಪ್ಪಿಸುತ್ತಲೇ ಇದ್ದಾರೆ. ನಾವು ಎಷ್ಟೇ ಕತ್ತಲೆಯಲ್ಲಿದ್ದರೂ, ಎಷ್ಟೇ ಕೊರತೆಯಲ್ಲಿದ್ದರೂ, ಎಷ್ಟೇ ಭಯದಲ್ಲಿದ್ದರೂ, ಎಷ್ಟೇ ಭೀತಿಯಲ್ಲಿದ್ದರೂ, ಎಷ್ಟೇ ಗೊಂದಲಕ್ಕೊಳಗಾದರೂ ಯೇಸು ನನ್ನೊಂದಿಗೆ ಇದ್ದಾರೆ ಎಂಬ ನಂಬಿಕೆ ನಿಮಗೆ ಇರೋದಾದರೆ ಆ ಆದರಣೆಯೇ ಬೇರೆಯಾಗಿರುತ್ತೆ, ಆ ಅನುಭವವೇ ಬೇರೆಯಾಗಿರುತ್ತೆ. ನಿಜವಾಗ್ಲೂ ಎಷ್ಟು ಜನ ದೇವರೊಂದಿಗೆ ನಿಕಟವಾದ ಸಂಬಂಧವುಳ್ಳವರಾಗಿ ನೀವು ಜೀವಿಸ್ತಾ ಇದ್ದೀರೆಂದು ನನಗೆ ಗೊತ್ತಿಲ್ಲ. ಆದರೆ ನಿಮಗೆ ಒಂದು ಬಾಧೆ ಉಂಟಾದಾಗ, ವೇದನೆ ಉಂಟಾದಾಗ, ನಿಮಗೊಂದು ಕೊರತೆ ಉಂಟಾದಾಗ, ಒಂದು ಸಮಸ್ಯೆ ಬಂದಾಗ ಏನ್ ಮಾಡ್ತೀರಿ? ನೀವು ಈ ಕಡೆಯಿಂದ ಆ ಕಡೆ ತಿರುಗಾಡ್ತಾ ಇದ್ದೀರಾ, ಅವರನ್ನು ಇವರನ್ನು ಹುಡುಕುತ್ತಾ ಅವರ ಇವರ ಮೇಲೆ ಆಧಾರಗೊಳ್ತಾ ಇದ್ದೀರಾ, ಅವರ ಸಲಹೆಗಾಗಿ ತವಕಿಸುತ್ತಾ ಇದ್ದೀರಾ, ಇಲ್ಲವೇ ಮೊಳಕಾಲು ಊರಿದವರಾಗಿ ಪ್ರಭುವೇ ಏನಿದು, ನೀವು ನನ್ನೊಂದಿಗಿದ್ದೀರಲ್ಲವೇ, ನೀವು ನನ್ನ ಸಂಗಡ ಇದ್ದೀರಲ್ಲವೇ, ನನ್ನ ಭುಜದ ಮೇಲೆ ಕೈ ತಟ್ಟಿರಿ ದೇವರೇ, ನಿಮ್ಮ ಎದೆಗೆ ನನ್ನನ್ನು ಅಪ್ಪಿಕೊಳ್ಳಿರಿ ದೇವರೇ, ಈ ಪರಿಸ್ಥಿತಿಯಲ್ಲಿ ನನಗೆ ಸಹಾಯ ಮಾಡಿರಿ ಎಂದು ಕರ್ತನಿಗೆ ಕೇಳೋದಾದರೆ ಆತನು ಖಂಡಿತವಾಗಿಯೂ ಸಹಾಯ ಮಾಡುತ್ತಾನೆ. ಕ್ರೈಸ್ತಿಯ ಭಕ್ತಿ ಒಂದು ಸಿದ್ಧಾಂತ ಅಲ್ಲ ಪ್ರಿಯರೇ, ಒಂದು ಮತವಲ್ಲ, ಒಂದು ಆಚರಣೆ ಅಲ್ಲ, ಒಂದು ಮೂಢನಂಬಿಕೆ ಅಲ್ಲ. ಇದು ಅನುದಿನವೂ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸುವಂತಹ ಅದ್ಭುತಗಳಾಗಿವೆ. ಈ ಪ್ರಪಂಚದಲ್ಲಿ ಯಾವುದೋ ಒಂದು ಕೊರತೆ, ಯಾವುದೋ ಒಂದು ಶೋಧನೆ, ಯಾವುದೋ ಒಂದು ವಿರೋಧತ್ವ, ಯಾವುದೋ ಒಂದು ಶ್ರಮೆ ಇದ್ದೇ ಇರುತ್ತೆ. ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರು ಅನ್ನೋದಾದರೆ, ದೇವರನ್ನು ಯಾರು ಎದುರಿಸುತ್ತಾರೋ ಅವರೇ ನಮ್ಮನ್ನು ಎದುರಿಸುವವರಾಗಿರ್ತಾರೆ. ನೀವೇನು ಆಶ್ಚರ್ಯಪಡುವ ಅಗತ್ಯವಿಲ್ಲ. ನಿಷ್ಕಾರಣವಾಗಿ ನಿಮ್ಮನ್ನು ಯಾರಾದರೂ ದ್ವೇಷಿಸುತ್ತಾ ಇರೋದಾದರೆ, ನಿಷ್ಕಾರಣವಾಗಿ ನಿಮ್ಮನ್ನು ಯಾರಾದರೂ ಬಾಧೆಪಡಿಸುತ್ತಾ ಇರೋದಾದರೆ, ನಿಷ್ಕಾರಣವಾಗಿ ನಿಮ್ಮ ಮೇಲೆ ಯಾರಾದರೂ ನಿಂದೆ ಹೊರಿಸುತ್ತಾ ಇರೋದಾದರೆ, ಕಾರಣ ನಿಮ್ಮ ಕರ್ತನು ನಿಮ್ಮ ಸಂಗಡ ಇದ್ದಾನೆ ಎಂಬ ವಿಷಯ ನೀವು ಗುರುತಿಸಬೇಕು. ಯೇಸುವನ್ನು ನಂಬಿದಂಥವರಿಗೆ ಶೋಧನೆಗಳು, ಶ್ರಮೆಗಳು ಸಾಮಾನ್ಯವೇ. ಆದರೆ ನಮ್ಮ ಯೇಸು ನಮ್ಮ ವಿರೋಧಿಗಳನ್ನು ನಮ್ಮ ಪಕ್ಷದಲ್ಲಿದ್ದುಕೊಂಡು ಅವರನ್ನು ಎದುರಿಸಿ ಜಯಿಸುವಾತನಾಗಿದ್ದಾರೆ, ಅವರನ್ನು ಬೆನ್ನಟ್ಟಿ ಸೋಲಿಸುವಾತನಾಗಿದ್ದಾರೆ. ಈ ಲೋಕದಲ್ಲಿ ನಮಗೆ ಬಹಳಷ್ಟು ಶತ್ರುಗಳಿವೆ. ಮನುಷ್ಯರಲ್ಲ ಪ್ರಿಯರೇ, ಮನುಷ್ಯರನ್ನು ಶತ್ರುಗಳೆಂದು ಭಾವಿಸಬೇಡಿ. ದುರಾತ್ಮ ಸೇನೆ, ವಾಯುಮಂಡಲದ ಅಧಿಪತಿ ಸೈತಾನನೊಬ್ಬನೇ ನಮಗಿರುವ ಏಕೈಕ ಶತ್ರು. ಯಾವುದೇ ಮನುಷ್ಯನನ್ನು ನೀವು ವಿರೋಧ ಭಾವದಿಂದ ನೋಡಬೇಡಿರಿ, ಯಾವ ವ್ಯಕ್ತಿಯನ್ನು ನೀವು ದ್ವೇಷಿಸಬೇಡಿರಿ, ಯಾವುದೇ ವ್ಯಕ್ತಿಗಾಗಲೇ ನೀವು ಭಯಪಡುವ ಅಗತ್ಯ ಕೂಡ ಇಲ್ಲ. ಸೈತಾನನ ಕ್ರಿಯೆಗಳನ್ನು ಲಯಗೊಳಿಸಲು ಬಂದಂತಹ ಯೇಸು ಯಾರ ಮುಖಾಂತರವಾಗಿ, ಯಾವ ರೀತಿಯಾಗಿ ನಿಮ್ಮನ್ನು ಶೋಧಿಸುವುದಕ್ಕಾಗಿ, ವೇದನೆಗೊಳಿಸಿ ನಿಮ್ಮನ್ನು ಕುಗ್ಗಿಸುವುದಕ್ಕಾಗಿ, ನಿಮ್ಮ ನಂಬಿಕೆಯನ್ನು ಚದುರಿಸಿ ಬಿಡುವುದಕ್ಕಾಗಿ ಸೈತಾನನು ಪ್ರಯತ್ನ ಮಾಡುತ್ತಲೇ ಇರ್ತಾನೆ. ಆದರೆ ನೀವು ನಂಬಿದ ದೇವರ ಶ್ರೇಷ್ಠತೆಯನ್ನು ನೀವು ತಿಳಿದುಕೊಂಡ ದಿನದಲ್ಲಿ, ನನಗೋಸ್ಕರವೇ ದೇವರು ತನ್ನ ಸ್ವಂತ ಮಗನನ್ನೇ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಓ ಅಮ್ಮ, ನಾನು ಎಷ್ಟರವನು? ಎಲ್ಲರಿಗೋಸ್ಕರ ಅನ್ನಬೇಡಿರಿ. ಯೇಸು ಒಬ್ಬೊಬ್ಬರನ್ನು ಪ್ರೀತಿಸುವ ದೇವರಾಗಿದ್ದಾರೆ, ಗುಂಪಿನ ದೇವರಲ್ಲ. ಪ್ರತಿಯೊಬ್ಬರಿಗೂ ದೇವರು, ನಮ್ಮ ಪ್ರತಿಯೊಬ್ಬರ ಹೆಸರು ಅರಿತ ದೇವರಾಗಿದ್ದಾರೆ. ನಾನು ನನ್ನ ಕುರಿಗಳನ್ನು ಬಲ್ಲೆನೂ ಅಂದಿದ್ದಾರೆ ಯೇಸು. ಆತನು ನಂಬರ್ ಮೇಲೆ ಆಧಾರಗೊಂಡಿಲ್ಲ. ಎಲ್ಲಿ ನೋಡಿದ್ರೂ ಈ ದಿನ ನಂಬರ್ಗಳೇ, ನಂಬರ್ ಗೇಮ್ಗಳನ್ನೇ ನೋಡ್ತಾ ಇದ್ದೇವೆ ನಾವು. ದೇವರು ನಮಗೆ ಹೆಸರಿಟ್ಟು ಕರೆಯುತ್ತಾ ಇದ್ದಾರೆ. ನಿಮ್ಮ ಹೆಸರು ಬಹಳ ಚೆನ್ನಾಗಿ ಆತನಿಗೆ ಗೊತ್ತು. ನಿಮ್ಮ ಅವಶ್ಯಕತೆ ಇನ್ನಷ್ಟು ಚೆನ್ನಾಗಿ ಆತನಿಗೆ ಗೊತ್ತು. ನಿಮ್ಮ ಶ್ರಮೆ, ನಿಮ್ಮ ಕಣ್ಣೀರು, ನಿಮ್ಮ ವೇದನೆ, ನಿಮ್ಮ ಅವಮಾನ, ನಿಮ್ಮ ನಿಂದೆ, ನಿಮ್ಮ ಬಾಧೆ, ನಿಮ್ಮ ವೇದನೆ, ನಿಮ್ಮ ಸ್ಥಿತಿಯೆಲ್ಲ ಅರ್ಥವನಾಗಿದ್ದಾನೆ. ನೀವು ಆತನನ್ನು ನಂಬುವುದಾದರೆ, ಯಾವ ಸ್ಥಿತಿಯಲ್ಲಿ ನೀವಿದ್ರೂ ಕೂಡ ಆತನನ್ನು ಆಶ್ರಯಿಸೋದಾದರೆ ಆತನು ನಿಮ್ಮನ್ನು ಆಧರಿಸುತ್ತಾನೆ. ಅದಕ್ಕೆ ದೇವರ ವಾಕ್ಯ ಓದುತ್ತಿರುವಾಗ ನಮಗೆ ನಂಬಿಕೆ ಉಂಟಾಗ್ತದೆ. ಅದಕ್ಕೆ ಮೊಳಕಾಲೂರಿ ಪ್ರಾರ್ಥಿಸುತ್ತಿರುವಾಗ ಪರಿಶುದ್ಧಾತ್ಮ ದೇವರು ನಮ್ಮನ್ನು ಸರ್ವ ವಿಷಯದಲ್ಲಿ ಸತ್ಯದಲ್ಲಿ ನಡೆಸುತ್ತಾರೆ. ಅರ್ಥವಾಗದ ವಿಷಯಗಳು ಅವಗಾಹನವಾಗುವಂತೆ ಮಾಡ್ತಾರೆ. ನೀವು ಅಂದುಕೊಂಡಂತೆ ನಿಮ್ಮನ್ನು ನೀವೇ ನೋಡ್ಕೊಳ್ತಾ ಇದ್ದೀರಿ ಹೊರತು
ನಿಮಗಿರುವ ದೇವರ ಶ್ರೇಷ್ಠತೆಯನ್ನು ನೀವು ನೋಡಿದ ದಿನದಲ್ಲಿ ನೀವು ಕುಗ್ಗಿ ಹೋಗುವಂತಹ ಅವಶ್ಯಕತೆ ಇರಲ್ಲ. ನಿಮ್ಮ ಕೈಲಾಗದೇ ಇರಬಹುದು, ಆದರೆ ಆತನು ನಿಮಗೆ ಸಮಸ್ತವನ್ನು ಮಾಡಿ ಮುಗಿಸುವಾತನಾಗಿದ್ದಾನೆ. ಅದಕ್ಕೆ ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲವನ್ನೂ ಮಾಡಲು ಶಕ್ತನಾಗಿದ್ದೇನೆಂದು. ಈ ದಿನವೆಲ್ಲ ನಿಮ್ಮ ಜೀವಿತ ಕಾಲವೆಲ್ಲ ಕರ್ತನಲ್ಲಿ ನಂಬಿಕೆ ಇಡಿರಿ. ಪ್ರತಿ ಸಣ್ಣ ಸಣ್ಣ ಒಂದು ಅನುಮಾನಗಳು, ಸಮಸ್ಯೆಗಳು, ಸಂದೇಹಗಳು ಬಂದಾಗೆಲ್ಲ ದೇವರಿಂದ ದೂರವಾಗದೆ ದೇವರ ನಿಕಟತೆಯಲ್ಲಿ ಮತ್ತಷ್ಟು ಸೇರಿ ಮೊಳಕಾಲೂರಿ ಪ್ರಾರ್ಥಿಸುವುದನ್ನು ಅಭ್ಯಾಸಿಸಿಕೊಳ್ಳಿರಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಗೆ ಬರುತ್ತಿದ್ದೇವೆ. ಅನೇಕ ಸಾರಿ ನಮಗೆ ಯಾರಿದ್ದಾರೆ, ಯಾಕೆ ನಮಗೆ ಈ ಬಾಧೆ ಎಂಬುದಾಗಿ ಸಂದೇಹಪಟ್ಟಿದೆವು. ನಿಜವೇ ದೇವರು ನಮ್ಮ ಸಂಗಡ ಇದ್ದರೆ ನಮಗೆ ಯಾಕೆ ಈ ಪರಿಸ್ಥಿತಿ ಇರುತ್ತಿತ್ತು ಎಂಬುದಾಗಿ ವೇದನೆ ನಮ್ಮ ಜೀವಿತ ಆವರಿಸಿಕೊಂಡಿರುವಾಗ ನಂಬಿಗಸ್ತನಾದ ದೇವರಾಗಿರುವ ನಿಮ್ಮಲ್ಲಿ ನಂಬಿಕೆ ಇಡುವ ಹಾಗೆ ನಮ್ಮ ಬದುಕಿನಲ್ಲಿ ಏನೇ ಆಗುವಾಗ ಅದು ನಮ್ಮ ದೇವರಿಗೆ ಮಹಿಮೆ ತರುವ ಹಾಗೆ ದೇವರು ಮಾರ್ಪಡಿಸುತ್ತಾರೆ ಎಂಬ ನಂಬಿಕೆಯುಳ್ಳವರಾಗಿರುವಂತೆ ಸಹಾಯ ಮಾಡಿರಿ. ನಮ್ಮ ಎಲ್ಲಾ ಕೊರತೆಗಳನ್ನು ತೀರಿಸಬಲ್ಲಂತಹ ಮತ್ತು ನಮಗೋಸ್ಕರ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನೇ ಕೊಟ್ಟಿರೋದ್ರಿಂದ ಆತನ ನಾಮದಲ್ಲಿ ನಮ್ಮ ಸಕಲ ಅವಶ್ಯಕತೆಗಳು ತೀರಿಸಲ್ಪಡುತ್ತವೆ ಎಂದು ನಂಬುವುದಕ್ಕಾಗಿ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಅನುಮಾನಗಳನ್ನು, ಸಂದೇಹಗಳನ್ನು ಸೈತಾನನು ಉಂಟುಮಾಡುವ ಆಲೋಚನೆಗಳಾಗಿವೆ. ಅವುಗಳಿಗೆ ನಿಮ್ಮ ಹೃದಯದಲ್ಲಿ ಅವಕಾಶ ಕೊಡಬೇಡಿ. ಮೇಲಿಂದ ಮೇಲೆ ಕರ್ತನ ಸನ್ನಿಧಿಯಲ್ಲಿ ಮೊಳಕಾಲೂರಿ ನಿಮ್ಮ ಸಂದೇಹಗಳೆಲ್ಲ ಆತನಿಗೆ ತಿಳಿಯಪಡಿಸಿರಿ. ಬೈಬಲ್ ಓದುವುದನ್ನು ಅಭ್ಯಾಸಿಸಿಕೊಳ್ಳಿರಿ. ನಿಮ್ಮನ್ನು ನಾವು ಎಷ್ಟೋ ಪ್ರೀತಿಸುತ್ತಾ ದೇವರ ವಾಕ್ಯದಿಂದ ನಿಮ್ಮನ್ನು ಬಲಪಡಿಸಿ ಸ್ಥಿರಪಡಿಸಬೇಕೆಂದು ಕ್ರಮತಪ್ಪದೆ ದೇವರ ವಾಕ್ಯ ತಲುಪಿಸುತ್ತಿದ್ದೇವೆ. ಹಾಗಾಗಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೂ ಕೂಡ ತಿಳಿಯಪಡಿಸೋದಾದರೆ ದಯವಿಟ್ಟು ತಿಳಿಯಪಡಿಸಿರಿ. ನಿಮಗೋಸ್ಕರ ನಾವು ವಿಜ್ಞಾಪನೆ ಮಾಡ್ತೇವೆ ಮತ್ತು ನೀವು ಕೂಡ ಪ್ರಾರ್ಥಿಸಿರಿ. ಅದ್ಭುತ ಸ್ವರೂಪನಾದ ದೇವರ ಮೇಲುಗಳನ್ನು, ಆತನ ಶಕ್ತಿಯನ್ನು ನಾವು ಗುರುತಿಸಬಲ್ಲೆವು. 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ನಿಮ್ಮ ಪ್ರೇಯರ್ ಬರ್ಡನ್ಸ್, ಪ್ರೈಸ್ ರಿಪೋರ್ಟ್ಸ್ಗಳನ್ನು ಕಳಿಸಿರಿ. ಒಂದು ವೇಳೆ ನೀವು ಹೊರದೇಶದಲ್ಲಿರೋದಾದರೆ ನೀವು ಸಹ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿರಿ. ಫೋನ್ ಕರೆ ಮಾಡಬೇಡಿ, ಎತ್ತಲಿಕ್ಕಾಗಲ್ಲ. ಇದುವರೆಗೂ ನೀವು ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಹೆಸರು, ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರೋದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲ್ಲೂಯಾ, ದೇವರಿಗೆ ಸ್ತೋತ್ರ. ಬ್ಯಾಂಗಳೂರಿನ ಸುತ್ತಮುತ್ತಲೂ ಇರುವವರೆಲ್ಲರಿಗೆ ಒಂದು ಶುಭವಾರ್ತೆ. ಪ್ರತಿದಿನ ತೆಲುಗುವಿನಲ್ಲಿ ಕಲ್ವರಿ ಪ್ರತಿಧ್ವನಿ, ಸೋಷಿಯಲ್ ಮೀಡಿಯಾದ ಮೂಲಕ ಕನ್ನಡದಲ್ಲಿಯೂ ಅನುದಿನದ ಧ್ಯಾನ ವೀಕ್ಷಿಸುವವರಿಗೂ ಕಲ್ವರಿ ದರ್ಶನ, ಕಲ್ವರಿ ಪ್ರೇಮಧಾರ ಎಂಬ ಟಿವಿ ಕಾರ್ಯಕ್ರಮ ವೀಕ್ಷಕರೆಲ್ಲರಿಗೋಸ್ಕರ ಪ್ರತ್ಯೇಕವಾಗಿ ಒನ್ ಡೇ ಗೆಟ್ ಟುಗ್ಯಾದರ್ ಬ್ಯಾಂಗಳೂರಿನಲ್ಲಿ ಇದೇ ತಿಂಗಳು ಫೆಬ್ರವರಿ 15ನೇ ತಾರೀಕಿನಂದು ಮಧ್ಯಾಹ್ನ 2ರಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನು ಏರ್ಪಡಿಸುತ್ತಿದ್ದೇವೆ. ಇದು ಹಾಲಿಡೇ ಅಲ್ಲದಿದ್ದರೂ ಸಹ ನೀವೆಲ್ಲರೂ ಬರುತ್ತೀರಿ ಎಂದು ನಂಬುತ್ತೇನೆ. ನಾವೆಲ್ಲರೂ ಸೇರಿ ದೇವರು ಮಾಡಿರುವ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸುವುದಕ್ಕಾಗಿ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ನೋಡಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು ಎಷ್ಟೋ ಪ್ರಾರ್ಥನಾಪೂರ್ವಕವಾಗಿ ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ನೀವು ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ವಿಳಾಸ ಗಮನ ಕೊಟ್ಕೇಳಿ. ಗುಂಡೂರಾವ್ ಆಡಿಟೋರಿಯಂ, ನಿಯರ್ ಮಂತ್ರಿ ಮಾಲ್, ಶೇಷಾದ್ರಿಪುರಂ, ಬ್ಯಾಂಗಳೂರು. ಇನ್ನೂ ಹೆಚ್ಚಿನ ವಿವರಗಳು ನಿಮಗೆ ಬೇಕಾದರೆ 9500001111 ನಂಬರ್ಗೆ ಒಂದು ವಾಟ್ಸಪ್ ಅನ್ನು ಕಳಿಸಿರಿ. ಇಲ್ಲವೇ 8939393939 ನಂಬರ್ಗೆ ಕಾಲ್ ಮಾಡಿ ವಿವರಗಳನ್ನು ತಿಳಿದುಕೊಳ್ಳಬಹುದು. ನೆನಪಿನಲ್ಲಿಟ್ಕೊಳ್ರಿ, ಫೆಬ್ರವರಿ 15ರಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಬ್ಯಾಂಗ್ಳೂರಿನಲ್ಲಿರುವ ಗುಂಡೂರಾವ್ ಆಡಿಟೋರಿಯಂನಲ್ಲಿ ಒನ್ ಡೇ ಗೆಟ್ ಟುಗ್ಯಾದರ್ ನಿಮಗಾಗಿ ಏರ್ಪಡಿಸಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ.